ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ವೆಬ್ ಸೀರೀಸ್ ನಿಂದ ಪ್ರೇರಿತರಾದ ದರೋಡೆಕೋರರು. ಈ ದರೋಡೆ ಪ್ರಕರಣ ಏನಿದೆ ಇದರಲ್ಲಿ ಭಾಗಿಯಾದಂತಹ ದರೋಡೆಕೋರರು ವೆಬ್ ಸೀರೀಸ್ ನಿಂದ ಪ್ರೇರಿತರಾದ್ರ. ಜೈಲ್ ಬ್ರೇಕ್, ರಾಬರಿ ಸೀರೀಸ್ಗಳಿಂದ ಏನಾದರೂ ಇವರು ಇನ್ಸ್ಪಿರೇಷನ್ ತೆಗೆದುಕೊಂಡ್ರ? ಹಣ ದರೋಡೆಗೆ ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಲಾಗಿದೆ. 3 ಠಾಣೆಗಳಿಗೆ ಸೇರುವಂತಹ ಸ್ಥಳದಲ್ಲಿನೇ ವಾಹನವನ್ನ ಬಿಟ್ಟು ಹೋಗಿದ್ದು ಯಾಕೆ? ಪೊಲೀಸರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಅಂತೇಳಿ 3 ಠಾಣೆಗಳ ನಡುವೆ ರಾಬರಿಯನ್ನ ಮಾಡಿದ್ರ? ಯಾವ ಠಾಣೆ ಅನ್ನೋ ಕನ್ಫ್ಯೂಷನ್ಗೆ ಪೊಲೀಸರು ಗುರಿಯಾಗಲಿ ಅಂತೇಳಿ ಪ್ರಯತ್ನ ಪಟ್ಟು ಅದರಲ್ಲಿ ಸಕ್ಸಸ್ ಆಗಿ ಅದು ರಾಬರ್ಸ್ಗೆ ವರ ಆಯ್ತಾ? ಈ ದರೋಡೆಕೋರರಿಗೆ ಅದೇ ವರ ಆಯ್ತಾ? ದಿ ಗ್ರೇಟ್ ರಾಬರಿ ಪಟ್ಟಿಗೆ ಏನಾದರೂ ಸೇರುತ್ತಾ ಈ ಸಿದ್ದಾಪುರ ರಾಬರಿ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ವೆಬ್ ಸೀರೀಸ್ನಿಂದ ಪ್ರೇರಣೆ ಏನಾದ್ರು ಸಿಕ್ತಾ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ವೆಬ್ ಸೀರೀಸ್ ಇವ್ರಿಗೆ ಏನಾದರೂ ಪ್ಲಾನ್ ಅನ್ನ ಕೊಡ್ತಾ ಅದರಿಂದ ಇನ್ಸ್ಪೈರ್ ಆಗಿ ಇವರು ರಾಬರಿಯನ್ನ ಮಾಡಿದ್ರಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಈ ಅನುಮಾನ ಮೂಡೋದಕ್ಕೆ ಕಾರಣ ಏನು ಸಂದೇಶ್? ನವೀನ್, ಮೊದಲಿಗೆ ಈ ರಾಬರಿ ಆಗಿರೋದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆರೋಪಿಗಳ ಈ ಒಂದು ಕಂಪ್ಲೀಟ್ ಪ್ರೀ ಪ್ಲಾನ್ ಅನ್ನು ನೋಡ್ತಾ ಇದ್ರೆ, ಜೊತೆಗೆ ಈ ಒಂದು ರಾಬರಿ ಆಗಿರುವಂತಹ ರೀತಿಯನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈ ವೆಬ್ ಸೀರೀಸ್ಗಳಿಂದ ಇನ್ಸ್ಪೈರ್ ಆದ್ರ ಆರೋಪಿಗಳು ಅಥವಾ ಪ್ಲಾನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ವೆಬ್ ಸೀರೀಸ್ ಅನ್ನು ನೋಡಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡ್ರ, ಜೈಲ್ ಬ್ರೇಕರ್ಗಳನ್ನು ನೋಡಿ ಇವರು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡ್ರ ಅನ್ನೋ ಒಂದು ಅನುಮಾನ ಕೂಡ ಈಗ ಪೊಲೀಸರಿಗೆ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ವಾಹನ, CMS ವಾಹನ ಸಿಕ್ಕಂತ ಜಾಗ ಏನಿದೆ ಅಥವಾ ಆ ದುಡ್ಡನ್ನ ಏನು ಇವರು ಶಫಲ್ ಮಾಡ್ಕೊಳ್ತಾರೆ ಅಥವಾ ದುಡ್ಡನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಏನು ಮಾಡ್ಕೊಳ್ತಾರೆ ಅಂದ್ರೆ ಆ ದುಡ್ಡಿನ ಬಾಕ್ಸಸ್ಗಳನ್ನ ಇನೋವಾ ಕಾರ್ಗೆ ಏನು ಶಿಫ್ಟ್ ಮಾಡ್ಕೊಂಡ್ರು ಆ ಜಾಗ ಏನಿದೆ ಅಂದ್ರೆ ನಿಮಾನ್ಸ್ ಆಸ್ಪತ್ರೆಯ ಆ ಮೇಲ್ ಸೇತುವೆ ಏನಿದೆ ಅಲ್ಲಿ ಇವರು ಯಾಕೆ ಎಕ್ಸ್ಚೇಂಜ್ ಮಾಡಿದ್ರು ಅನ್ನೋದು ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಸಾಕಷ್ಟು ಡೌಟ್ಗೆ ಗುರಿಯಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಈ CMS ವಾಹನ ಸಿಕ್ಕಂತ ಜಾಗ ಏನಿದೆ ಅದು 3 ಪೊಲೀಸ್ ಠಾಣೆಗಳ ಬಾರ್ಡರ್ ಆಗಿರುತ್ತೆ. ಒಂದು ಪಕ್ಕದಲ್ಲೇ ಸುದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಇದೆ, ಮತ್ತೊಂದು ಕಡೆ ನಿಮಾನ್ಸ್ನ ಮೇಲ್ಭಾಗ ಏನಿದೆ ಅದು ಆಡ್ಗೋಡಿ ಪೊಲೀಸ್ ಠಾಣೆಗೆ ಬರುತ್ತೆ, ಇತ್ತ ಕಡೆಗೆ ಸಿದ್ದಾಪುರದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂಥದ್ದು. ಹಾಗಾಗಿ 3 ಪೊಲೀಸ್ ಠಾಣೆಯ ಬಾರ್ಡರ್ ಆಗಿರೋದ್ರಿಂದ ಯಾವುದೇ ಪೊಲೀಸರಾಗಿದ್ರು ಒಂದು ಕ್ರೈಮ್ ಅನ್ನ ಅಥವಾ ರಾಬರಿ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಯಾವುದೇ ಒಂದು ಕ್ರೈಮ್ ಅನ್ನ ಇನ್ವೆಸ್ಟಿಗೇಷನ್ ಮಾಡುವ ಮುನ್ನ ಅಥವಾ ಆ ಕೇಸನ್ನ ಟೇಕಪ್ ಮಾಡುವ ಮುನ್ನ ಆ ಒಂದು ಲಿಮಿಟ್ಸ್ ಯಾರಿಗೆ ಬರುತ್ತೆ ಅನ್ನೋದನ್ನ ಮೊದಲಿಗೆ ಯೋಚನೆ ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ಈ ಒಂದು ಮೇಲ್ಸೇತುವೆ ಮೇಲೆ ನಾವು ವೆಹಿಕಲ್ ಅನ್ನ ನಿಲ್ಲಿಸಿದ್ರೆ ಇಲ್ಲಿ ಮೊದಲಿಗೆ 3 ಪೊಲೀಸ್ ಠಾಣೆಯವರು ಕೂಡ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಈ ಎರಡು ಕೂಡ ಆಡ್ಗೋಡಿ ಮತ್ತೆ ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ಏನಿದೆ ಇದು ಸೌತ್ ಈಸ್ಟ್ ಡಿವಿಷನ್ಗೆ ಬರುತ್ತೆ, ಮತ್ತೊಂದು ಕಡೆ ಸಿದ್ದಾಪುರ ಸೌತ್ ಡಿವಿಷನ್ಗೆ ಬರುತ್ತೆ. ಹಾಗಾಗಿ ಮೊದಲಿಗೆ ಪೊಲೀಸರಿಗೆ ಕನ್ಫ್ಯೂಷನ್ ಆಗಲಿ, ಈ 24 ಅವರ್ಸ್ ಗೋಲ್ಡನ್ ಅವರ್ಸ್ ಏನಿದೆ ಈ ಗೋಲ್ಡನ್ ಅವರ್ ಅನ್ನ ಪಾಸ್ ಮಾಡಬೇಕು ಅಂದ್ರೆ ನಾವು ಪ್ರಾಥಮಿಕ ಹಂತದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನ ಅಥವಾ ಅವರ ಹುಡುಕಾಟವನ್ನ ಡಿಲೇ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಅಲ್ಲಿ ವೆಹಿಕಲ್ ಅನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿದ ನಂತರ ಪೊಲೀಸರು ಮೊದಲಿಗೆ ಯಾವುದೋ ಒಂದು ರಾಬರಿ ಆಯಿತು, ಜೊತೆಗೆ ವೆಹಿಕಲ್ ಎಲ್ಲಿದೆ ಅಂತ ಹೋದಂತ ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಅಂದ್ರೆ ಯಾವ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು ಅಥವಾ ಇಲ್ಲಿ ಕೇಸನ್ನ ಯಾರು ಫೈಲ್ ಮಾಡ್ಕೋಬೇಕು, ಇದೆಲ್ಲ ಕನ್ಫ್ಯೂಷನ್ಸ್ಗಳು ಕೂಡ ಆಗ್ತವೆ. ಹಾಗಾಗಿ ಅದನ್ನ ಬಂಡವಾಳವಾಗಿ ಇಟ್ಕೊಂಡು ಈ ರೀತಿಯ ಕಂಪ್ಲೀಟ್ ಆದ ಒಂದು ಪ್ರೀ ಪ್ಲಾನ್ ಅನ್ನ ಮಾಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಈಗ ಪೊಲೀಸರಿಗೆ ವ್ಯಕ್ತವಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.